ದೊಡ್ಡ ವ್ಯಕ್ತಿ ಅಂದರೆ ಯಾರಿಗೂ ಅವರು ಸಿಗಲ್ವೇನೋ, ಸಿಗೋದೇ ಸಾಧ್ಯ ಇಲ್ವೇನೋ ಅನ್ನೋಷ್ಟು ದೊಡ್ಡ ವ್ಯಕ್ತಿತ್ವ. ಆದರೆ ಒಂದು ಸರ್ತಿ ಅವರ ಹತ್ರ ಬಂತು ಅಂತಂದರೆ, ಅಯ್ಯೋ ಎಂಥ ಸರಳ ವ್ಯಕ್ತಿ, ಏನು ಪ್ರೀತಿ, ಏನು ಆತ್ಮೀಯತೆ, ಎಲ್ಲರನ್ನೂ ಅಪ್ಪಿಕೊಳ್ಳುವಂಥ ಮನೋಭಾವವುಳ್ಳ ಮಹಾನ್ ವ್ಯಕ್ತಿ ಅನಿಸುತ್ತೆ. ಮಿರಾಕಲ್ ಅಂತ ಯಾಕೆ ಹೇಳಬೇಕಂದ್ರೆ, ಅವರಿಗೆ ದೊಡ್ಡವರು, ಚಿಕ್ಕವರು, ಹಳಬರು, ಹೊಸಬರು, ಸ್ಟೂಡೆಂಟ್ಸ್ಗಳು ಎಲ್ಲರೂ ಬಂದೆ, ಎಲ್ಲರೂ ಬಹಳ ಪ್ರೀತಿಯಿಂದ ತುಂಬ ವರ್ಷಗಳಿಂದ ಅವರ ಪರಿಚಯವೇನೋ ಅನ್ನೋ ಹಾಗೆ ಮಾತಾಡ್ತಾ ಅವರನ್ನು ಅಪ್ಪಿಕೊಂಡು ಬಿಡ್ತಾರೆ. ಅವರ ಒಂದು ಅಪ್ಪಿಗೆಯಿಂದ ಬಿಡಿಸ್ಕೊಂಡು ಹೋಗೋದೇ ನಮಗೆ ಕಷ್ಟ ಆಗುತ್ತೆ. ಈ ಥರದ ವ್ಯಕ್ತಿ ಯಶಸ್ವಿ. 2011ರಲ್ಲಿ ಸ್ಪಂದನ ತಂಡದಿಂದ ಸಂಪದ ಸಂಸ್ಕೃತಿ ಪರಂಪರೆ ದರ್ಪಣ ಅನ್ನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ. ನನಗೆ ಒಂದು ಆಸೆ ಇತ್ತು, ವರ್ಲ್ಡ್ ಥಿಯೇಟರ್ಸ್ ಡೇನಲ್ಲಿ ವಿಶ್ವ ರಂಗಭೂಮಿ ದಿನಾಚರಣೆಯ ದಿನ ಪ್ರಪಂಚದ ಒಬ್ಬ ಮಹಾ ವ್ಯಕ್ತಿಗೆ ಕರೆದು ಅವರ ಕಣ್ಣಲ್ಲಿ ಒಂದು ಸಂದೇಶನ ಹೇಳಿಸಿ ಇಡೀ ಪ್ರಪಂಚಕ್ಕೆ ಅದನ್ನು ರವಾನೆ ಮಾಡ್ತಾರೆ. ಅದನ್ನೆಲ್ಲ ಸೇರಿಸಿ ಒಂದು ಆಶಯ ಗೀತ ಮಾಡಿ ಅದನ್ನು ಹಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಯಶಸ್ವಿ ಅವರಿಗೆ ಈ ಮಾತನ್ನು ಹೇಳಿ ಒಂದು 5-6 ಅನುವಾದಗಳನ್ನು ಅವರಿಗೆ ಕೊಟ್ಟೆ. ಆಶಯ ಗೀತೆ ಮಾಡಿಕೊಡಿ ಸರ್. ಆಗ ಹುಟ್ಟಿದ್ದೆ ಪೃಷ್ಠ ಪಕ್ಷಿಯ ಮೊಟ್ಟೆಯ ಭೇದಿಸಿ ಹೊರಗೆ ಇಣುಕುತ್ತಿದೆ ಪುಟ್ಟ ಮನೆ ಅಂತ ಮುಂದೆ ಹೇಳ್ತೀನಿ ಗೀತನ. ಗೀತೆ ಕೈಗೆ ಸಿಕ್ಕಿದೆ ತಡ ಸೀದಾ ಓಡಿದೆ ಪ್ರವೀಣ್ ಗೋಲ್ಕಿಂಡಿ ಅವರ ಹತ್ರ. ಅವರು ಬಳಿಗೆ ಹೋಗಿ, ಸರ್ ದಯಮಾಡಿ ಇದಕ್ಕೊಂದು ಗೀತೆಗೆ ರಾಗ ಸಂಯೋಜನೆ ಮಾಡಿಕೊಳ್ಳಿ. ಅವರದ್ದು ಅಂತಾನೆ ದೊಡ್ಡ ವ್ಯಕ್ತಿತ್ವ. ಯಾಕೆ, ಏನು, ಎತ್ತ ಏನು ಕೇಳಿದರೆ ರಾಗ ಸಂಯೋಜನೆ ಮಾಡಿಸೋದು. ರಾಗ ಸಂಯೋಜನೆ ಮಾಡಿಸಿ ಅಷ್ಟೇ ಅಲ್ಲ, ಮನೆಯಲ್ಲಿ ಒಂದು ನಮಗೆ ಊಟ ಹಾಕಿ ಕಳಿಸೋದು. ಈ ಹಾಡು ಹಿಂಗೆ ಬರುತ್ತೆ. ಸಗರಿ ಗರಿ ಗರಿಗ ಸಾರಿ ನೀದನಿ the